ಇವರು ಪದ್ಮ ಇರ್ಬೋದು, ಕೃಷ್ಣಮೂರ್ತಿ ಇರ್ಬೋದು, ಇವರೆಲ್ಲ ಕೂಡ ನಾವು ಒಟ್ಟಿಗೆ ಹೋರಾಟ ಮಾಡಿದಂಥವ್ರು. ಸರ್, ಈಗ ನೀವಿರುವ ಪ್ರದೇಶ ಯಾವ ಪ್ರದೇಶ ಅದು? ಕುಟುಂಬಕ್ಕೆ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಗೆ ಒಳಪಡುತ್ತೆ. ಆದರೆ ಈ ಮೊದಲನೇ ಪ್ರಕಾರದಲ್ಲಿ ಸರ್ಕಾರ ಒಂದು ಅಂದಾಜಿನ ಪ್ರಕಾರದಲ್ಲಿ ಅಲ್ಲಿ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿ ಅಂತ ಹೇಳಿ ಜನರೇ ಇರಬಾರ್ದು, ಎಲ್ಲ ಗ್ರಾಮಸ್ಥರು ಹೊರಗಾಗಬೇಕು ಅನ್ನೋ ಭಾವನೆ ಇತ್ತು. ಆದರೆ ಅವರು ನಾವು ಪ್ರಸಾತ್ಮಕ ಹೋರಾಟ ಮಾಡಿ ಹೊರಗೆ ಸಾಧ್ಯ ಅಂತ ಹೋರಾಟ ಮಾಡಿದ್ವಿ. ಆದರೆ ಆ ಸಂದರ್ಭದಲ್ಲಿ ನಮ್ಮದಕ್ಕೆ ಒಂದು 25% ಒಂದು ಸಕ್ಸಸ್ ಆಗಿತ್ತು, ಆದರೆ 100% ಆಗಲಿಲ್ಲ. ಯಾವಾಗ ಒಂದು ಇದು ಸ್ಲೋ ಆಗಿ ನಿಧಾನ ಆಗಲಿ ಶುರುವಾಯಿತು, ಅವಾಗ ಒಂದು ನಮ್ಮ ಹೋರಾಟದ ಎರಡು ಭಾಗ ವಿಂಗಡಣೆ ಆಯಿತು. ಒಂದು ಕಾಡಿಗೆ ಹೊರಟರು, ಒಂದು ಪ್ರಸಾತ್ಮಕ ಹೋರಾಟ ಉಳ್ಕೊಂಡು, ನಾವು ಪ್ರಸಾತ್ಮಕ ಹೋರಾಟ ಉಳ್ಕೊಂಡು ಏನು ನಕ್ಸಲ್ ಅನ್ಸಿದ್ದಾರೆ ಅವರು ಇದೇ ರಾಷ್ಟ್ರೀಯ ಉದ್ಯಾನ ಹೋರಾಟಕ್ಕೋಸ್ಕರನೇ ಅವರು ಕಾಡು ಸೇರಿರುವಂಥದ್ದು. ಅವರು ತಮ್ಮ ಜೀವ ತ್ಯಾಗ ಮಾಡಿ ನಿಜವಾಗ್ಲೂ ಅಲ್ಲಿಯ ಒಂದು ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿ ಜನರ ಒಂದು ಬದುಕು ಮುಗಿಸಿದ್ದಾರೆ. ಸರ್, ಈಗ ನೀವೊಬ್ಬರು ಹಿರಿಯರು ಮತ್ತು ಈ ಹೋರಾಟದ ಎರಡು ಮಾದರಿಯನ್ನು ಗಮನಿಸಿದವರು ನೀವು. ಒಂದು ಪ್ರಜಾಸತ್ತಾತ್ಮಕ ಹೋರಾಟ, ಇನ್ನೊಂದು ಕಾಡಿಗೆ ತೆರಳಿ ಕ್ರಾಂತಿ ಮಾಡುವ ಹೋರಾಟ. ಸೊ ಇದ್ರ ಬಗ್ಗೆ ನೀವು ಏನು ಹೇಳೋಕ್ಕೆ ಬಯಸ್ತೀರಾ? ಅಂದರೆ ಕಾಡಿಗೆ ತೆರಳಿ ಹೋರಾಟ ಮಾಡಲಿಕ್ಕೆ ಸರ್ಕಾರನೇ ಕಾರಣ. ಯಾಕಂತೇಳಿ ಪ್ರಜಾಸತ್ತಾತ್ಮಕ ಹೋರಾಟಕ್ಕೆ ಸರಿಯಾದ ಇದನ್ನು ಕೊಡದೇ ಇರೋದ್ರಿಂದ ಅವರು ಇದು ಸರಿಯಾಗಿ ನಮ್ಮ ಪ್ರಜಾಸತ್ತಾತ್ಮಕ ಹೋರಾಟಕ್ಕೆ ಬೆಲೆ ಸಿಗ್ತಾ ಇಲ್ಲ ಅಂತೇಳಿ ಅವರು ಏನೋ ಆಂಧ್ರ ಇಂಥ ಮೊದಲಾದ ಕೆಲವು, ಯಾಕೆ ಸಾಕಿದ ರಾಜನ್ ಕೂಡ ಅವರೊಬ್ಬರು ರಾಷ್ಟ್ರ ಇವರು ನಕ್ಸಲ್ವಾದಿ, ಅವರು ಕೆಲವಷ್ಟು ಆಗಲೇ ಬಂದು ನಮ್ಮ ಊರಿನೆಲ್ಲ ತಿರುಗಾಟ ಮಾಡಿ ಅವರು ಜನರನ್ನ ಪ್ರಚೋದನೆ ಅಂದರೆ ಯಾವ ರೀತಿ ನ್ಯಾಯ ಪಡಬೇಕು ಅಂತ ಅವರು ಒಳ್ಳೆ ಬೋಧನೆ ಕೊಡ್ತಾ ಇದ್ರು. ಆ ಒಂದು ಬೋಧನೆಗಳಿಗಾಗಿ ಅವರು ಕಾಡು ಸೇರಿದ್ದಾರೆ. ಅದು ಅವ್ರು ನಿಜವಾಗ್ಲೂ ಬೇಡಿಕೆ ನಮಗೆ ಎರಡು ಒಂದೇ. ಇವಾಗ ಸರ್ಕಾರ ಹೇಳೋ ಪ್ರಕಾರ ಗನ್ ಹಿಡಿದವ್ರು ಮಾತ್ರ ಕಾನೂನು ವಿರೋಧಿ ಇರ್ಬೋದು, ಬಿಟ್ಟರೆ ಅದು ಯಾವುದೇ ಬೇಡಿಕೆಗಳು ಇರ್ಬೋದು, ಅವ್ರ ವಿಧಾನ ಇರ್ಬೋದು, ಖಂಡಿತ ಕಾನೂನು ವಿರೋಧಿ ಅಲ್ಲ. ಆಮೇಲೆ ಇನ್ನೊಂದು ಹೇಳಿದ್ರೆ ನಿಜ ಹೇಳಬೇಕು, ನಮ್ಗೆ ಪ್ರಸ್ತಾವವಾಗಿರುವಂಥದ್ದು ಅವರು ಯಾರ ಜೀವನ ತೆಗೆದಿಲ್ಲ. ಆದರೆ 17 ಜನ ಇವರು ಏನು ಕಾಡು ಸೇರಿದವ್ರು ಜೀವ ಹೋಯಿತು, ಅದು ಇವತ್ತಿಗೂ ಕೂಡ ನಮಗೆ ಬಹಳ ಪ್ರಸ್ತಾಪನೆ ಕೊಡ್ತಾ ಇದೆ. ಸರ್, ಈಗ ಸರ್ಕಾರ ಮುಖ್ಯವಾಹಿನಿಗೆ ತರಲಿಕ್ಕೆ ಇವತ್ತು 6 ಜನ ನಕ್ಸಲ್ ನಾಯಕರನ್ನು ಮುಖ್ಯವಾಹಿನಿಗೆ ತರ್ತಾ ಇದೆ. ಆದರೆ ಒಂದು ಹಿಂದಿನ ಅನುಭವ ಗಮನಿಸಿದಾಗ ಈಗಾಗಲೇ ಕೆಲವರು ಬಂದರು, ಕೆಲವರು ಸಿರಿಮನೆ ನಾಗರಾಜ್ ಮತ್ತು ನೂರ್ ಶ್ರೀಧರ್ ಅವರು ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಆದರೆ ಇನ್ನೂ ಕೆಲವರು ಬಂದವರಿಗೆ ಸರಿಯಾದಂಥ ಕಾನೂನು ಸಹಕಾರ ಸಿಗ್ತಾ ಇಲ್ಲ. ಅವರಿಗೆ ಏನು ಪ್ರಾಮಿಸ್ ಮಾಡಿತ್ತು ಸರ್ಕಾರ ಅದನ್ನು ನಡ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನಿಜವಾಗ್ಲೂ ನಾವು ನಿಲುವಿ ಪದ್ಮನಾಭ ಮತ್ತು ಕನ್ಯಾಕುಮಾರಿಯನ್ನು ಗಮನಿಸಿದ ಹಾಗೆ ನಿಜವಾಗ್ಲೂ ಸರ್ಕಾರ ಹೇಳಿ ಮತ್ತೆ ಉಳಿಸ್ಕೊಂಡಿಲ್ಲ. ಯಾಕಂತೇಳಿ ಪದ್ಮನಾಭರವರು ಇವತ್ತು ಯಾವ ರೀತಿ ಜೀವನ ಮಾಡ್ತಿದೆ ಅಂತ ಹೇಳಿ ಅವ್ರಿಗೆ ಯಾವುದೇ ಉತ್ಪತ್ತಿ ಇಲ್ಲ. ಏನೋ ಒಂದಿಷ್ಟು ವಸ್ತುಗಳನ್ನ ಮಾರಾಟ ಮಾಡಿ ಜೀವನ ಮಾಡ್ತಾ ಇದ್ದಾರೆ. ಅದು ವಾರದಲ್ಲಿ 2-3 ದಿವಸ ಕೊಡ್ತಿರೋ ಅಲ್ಲಿರುವಂಥ ಸ್ಥಿತಿ ಇದೆ. ಆದಷ್ಟು ಬೇಗ ಅವರ ಒಂದು ಮೊಕದ್ದಮೆಗಳನ್ನ ಖುಲಾಸೆ ಮಾಡಬೇಕು. ಈಗ ಏನು ಸರ್ಕಾರ ಹೇಳಿದೆ ಅಂತ ಹೇಳಿದ್ರೆ ವಿಶೇಷ ನ್ಯಾಯಾಲಯ ರಚನೆ ಮಾಡಿ ಎಲ್ಲ ಆದಷ್ಟು ಬೇಗ ಮುಗಿಸ್ತೀವಿ ಅಂತ ಹೇಳ್ಕೊಂಡು ಹೇಳಿದೆ. ಇದು ಖಂಡಿತವಾಗಿ ಈಗ ಶರಣಗತಿ ಬರುವಂಥ ನಕ್ಸಲರಿಗಿರ್ಬೋದು ಅಥವಾ ಹಿಂದೆ ಮುಖ್ಯವಾಗಿ ಬಂದವರಿಗಿರ್ಬೋದು ಅದನ್ನು ಸರ್ಕಾರ ಕೂಡ ಮಾಡಲೇಬೇಕು. ಮಾಡಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಸರ್ಕಾರ ಮೋಸ ಮಾಡಿದಾಗ ಅಂತ ನಾನು ಹೇಳ್ಬೋದು. ಸರ್, ಈಗ ನೀವು ವಾಸವಾಗಿರುವ ಪ್ರದೇಶದ ಪರಿಸ್ಥಿತಿ ಹೇಗಿದೆ? ನಮ್ಮ ಪ್ರದೇಶದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಜನ ಇದರಲ್ಲಿ ಬರ್ತಿದ್ದಾರೆ. ಅರಣ್ಯ ಸ್ವಲ್ಪ ಕಿರಿಕಿದೆ. ಇದು ಏನು ಕಸ್ತೂರಿ ಅಂಗನವಾಡಿ ಅದೊಂದು ಭೀತಿ ಇದೆ. ಅದು ಕೂಡ ನಾವು ಕಸ್ತೂರಿ ಅಂಗನವಾಡಿ ಯಾವುದೇ ಅಲ್ಲಿಯ ಸ್ಥಳೀಯ ನಿವಾಸಿಗಳಿಗೆ, ರೈತರಿಗೆ ಮತ್ತು ಜನಸಂಖ್ಯೆ ಪ್ರದೇಶಗಳಿಗೆ ಅದು ಅನ್ವಯಿಸಬಾರದು ಅಂತೇಳಿ ನಾವು ಹೇಳ್ತಿದ್ದೀವಿ. ಮತ್ತು ಅಲ್ಲಿ ಈಗಾಗಲೇ ರಾಷ್ಟ್ರೀಯ ಉದ್ಯಾನ ಘೋಷಣೆಯಲ್ಲಿ 1,45,000 ಏಕರ್ ನಿರ್ಜನ ಪ್ರದೇಶ ಇದೆ. ಅದನ್ನ ರಕ್ಷಣೆಗೆ ನಾವು ಕೂಡ ಬದ್ಧರೆ. ಯಾಕಂದ್ರೆ ನಾವು ಪರಿಸರ ಮನುಷ್ಯನಿಗೆ ಬೇಕೇ ಬೇಕು. ಆದರೆ ಅದನ್ನು ನಾವು ಕೂಡ ನಮ್ಮ ಸರ್ಕಾರಕ್ಕೆ ಹೇಳ್ತಿದ್ದೀವಿ, ಜನರಿಗೆ ತೊಂದರೆ ಮಾಡಬೇಡಿ, ಪರಿಸರ ನಾವು ಉಳಿಸಿದವರು. ಯಾಕಂದ್ರೆ ಅಕಸ್ಮಾತ್ ಅಲ್ಲಿ ವಾಸ ಮಾಡಿ ಎಸ್ಟೇಟ್ ಮಾಡಿ ಹೊರಟಿದ್ರೆ ಅಲ್ಲಿ ಆ ರಾಷ್ಟ್ರೀಯ ಉದ್ಯಾನ ಘೋಷಣೆಗೆ ಅವಕಾಶ ಇರಲಿಲ್ಲ. ಅವ್ರ ಬದುಕಿಗಾಗಿ ಒಂದು 2 ಎಕರೆ 4 ಎಕರೆ ಕೃಷಿ ಮಾಡ್ಕೊಂಡಿರ್ಬೋದು, ಯಾರು ದೊಡ್ಡ ದೊಡ್ಡ ತೋಟಗಳು ಮಾಡ್ಕೊಂಡಿಲ್ಲ. ಹಾಗಾಗಿ ಪರಿಸರ ನಿರ್ಮಲಗೊಳ್ಕೊಂಡಿದೆ. ಸರ್, ಈಗ ಸುರೇಶ್ ಭಟ್ರೆ, ನೀವೊಬ್ಬರು ಹಿರಿಯರು ಆ ಭಾಗದಲ್ಲೇ ಇರುವವರು. ಇತ್ತೀಚೆಗಷ್ಟೇ ಇವರು ವಿಕ್ರಮ್ ಗೌಡ್ಲವರ ಸಾವಾಯಿತು. ಅದನ್ನು ಕೊಲೆ ಅಂತ ಒಂದು ಹೋರಾಟಗಾರರು ಹೇಳ್ತಾರೆ. ಒಟ್ಟಾರೆಯಾಗಿ ಅದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಬಯಸ್ತೀರಾ? ಅಂದರೆ ಸ್ಪಷ್ಟವಾದ ಇದು ಗೊತ್ತಾಗ್ತಿಲ್ಲ. ಅದು ಹೆಚ್ಚಿನಂಶ ಅಂತ ಹೇಳಿದ್ರೆ ಅದು ಹೆಚ್ಚಿನಂಶ ಅವರು ಓಡಿದ್ದು ಇಲ್ಲ, ಹಾರಿದ್ದು ಇಲ್ಲ, ಬಹುಶಃ ಕರ್ಕೊಂಡು ಕೊಲೆ ಮಾಡಿದಂತೆ ಅನ್ಸುತ್ತೆ. ಹೌದು, ಯಾಕಂದ್ರೆ ಇವರು ಅಲ್ಲಿ ಪರಿಶೀಲನಾ ಒಂದು ತಂಡ ಬಂದು ಮುನಿಲ್ ಕಾಟಿಪಾಲೆ ಇವರು ಕೆಲವರೆಲ್ಲ ಬಂದಿದ್ರು, ಪಾರ್ಟಿಷನ್ ಬಂದಿದ್ರು. ಅವ್ರ ವಿಡಿಯೋ ನೋಡಿದೇನೆ ಅಲ್ಲಿ. ಯಾಕಂದ್ರೆ ಒಂದ್ ವೇಳೆ ಎನ್ಕೌಂಟರ್ ಆಗಿದ್ರೆ ಅವ್ರು ಹೊಡೆದುಕೊಂಡು ಮನೆಗೆ ಬೀಳ್ಬೇಕಾಯ್ತು, ಇವರು ಹೊಡೆದುಕೊಂಡು ಅಡಿಕೆ ಮನೆಗೆ ಬೀಳ್ಬೇಕಾಯ್ತು. ಖಂಡಿತ ಯಾವ್ದು ಬಿದ್ದಿಲ್ಲ. ನಿಜವಾಗ್ಲೂ ಇವ್ರದ ಏನು ನಕ್ಸಲ್ ಇದಕ್ಕೆ ಹೋದ ಬೆಳೆಸಬೇಕು ಉದ್ದೇಶದಿಂದ ಮಾಡ್ತಾರೆ ಅಂತ ಕಾಣುತ್ತೆ. ಯಾಕಂದ್ರೆ ಹಿಂದೆ ಮೆಡಿಸಿನ್ ಹಾಡಿದಲ್ಲಿ ಅದೇ ಒಂದು ಕೆಲಸ ಮಾಡಿದ್ರು. ಗೌತಮ್ ಅಂತ ಒಬ್ಬ ನಕ್ಸಲ್ ಆ ಮನೆಗೆ ಪಾಪ ವಾಸ ಮಾಡಿದ್ದ. ಆದ್ರೆ ಇಡೀ ಮಲೆನಾಡನ್ನೇ ಹೆದರ್ಸ್ಬೇಕು ಉದ್ದೇಶದಿಂದ ಆ ಮನೆಯವರನ್ನೇ ಹೊಡೆದು ನಾಶ ಮಾಡಿಬಿಡ್ತು. ಅದು ಇವತ್ತಿಗೂ ಕೂಡ ಭಾರಿ ದೊಡ್ಡ ದ್ರೋಹ ಅದು. ಧನ್ಯವಾದಗಳು ಸುರೇಶ್ ಭಟ್ರೆ. ನಾನು ಚಾರ್ವಾಕ ರಾಘವೇಂದ್ರ, ಪ್ರಧಾನ ಸಂಪಾದಕ, ಚಾರ್ವಾಕ ಸುದ್ದಿವಾಹಿನಿ. ನಮಸ್ತೆ. ನಮಸ್ಕಾರ.